ಹಾಸನದ ಮಲೆನಾಡು ಭಾಗದಲ್ಲಿ ತೀವ್ರ ಮಳೆಯಾಗ್ತಾ ಇದೆ. ಇದರಿಂದಾಗಿ ಗುಡ್ಡ ಕುಸಿತ ಕೂಡ ಸಂಭವಿಸಿದೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಇವಾಗ ಜಾಸ್ತಿ ಆಗಿದೆ. ಹಾಸನದ ಮಲೆನಾಡು ಭಾಗದಲ್ಲಿ ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶಿರುವಾಗಿಲು ಬಳಿ ಗುಡ್ಡ ಕುಸಿತವಾಗ್ಬಿಟ್ಟಿದೆ. ರೋಡ್ ಎಲ್ಲ ಬ್ಲಾಕ್ ಆಗಿದೆ. ರೈಲ್ವೆ ಹಳಿ ಮೇಲೆಯೇ ಕುಸಿದಿದೆ ಗುಡ್ಡದ ಮಣ್ಣು. ನಿಮಗೆ ಬೆಂಗಳೂರು ಟು ಹಾಸನ ಹೋಗ್ತಕ್ಕಂಥ ರೈಲ್ವೆ ಟ್ರ್ಯಾಕ್ ಮಂಗಳೂರಿಗೆ ಹೋಗೋದು. ಈಗ ಮಳೆ ಮಧ್ಯೆ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇಲ್ಲಾಂದರೆ ರೈಲುಗಳು ನಿಂತು ಹೋಗ್ತವೆ. ಸದ್ಯ ರೈಲು ಸಂಚಾರ ಬಂದ್ ಮಾಡಿದ್ದಾರೆ ಅಧಿಕಾರಿಗಳು. ರೈಲ್ವೆ ಟ್ರ್ಯಾಕ್ ಮೇಲೇ ಫುಲ್ಲು ಮಣ್ಣು ಕುಸಿದ್ಬಿಟ್ಟಿದೆ. ಈ ಥರ ಕುಸಿದಿರೋದ್ರಿಂದ ನಿಮಗೆ ಒಂದು ರೋಡು ಇಲ್ಲ ರೈಲ್ವೆ ಟ್ರ್ಯಾಕ್ ಎರಡೇ ತಾನೇ ನಿಮಗೆ ಸಿಗೋದಲ್ಲಿ ಕೆಳಗಡೆ. ಈಗ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಎಷ್ಟು ಪ್ರಮಾಣದ ಮಣ್ಣು ಕುಸಿತವಾಗಿದೆ? ಕಂಪ್ಲೀಟ್ ಎಲ್ಲ ತೆರವು ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಅಂತ? ಅರವಿಂದ್, ಏನು ಹಾಸನ ಜಿಲ್ಲೆಯ ಮಲೆನಾಡು ಭಾಗವಂತ ಸಕಲೇಶಪುರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಈ ಮಳೆಯಿಂದಾಗಿ ಎಡಕುಮಾರಿ ಶಿರುವಾಗ್ಲು ಬಳಿ ರೈಲ್ವೆ ಹಳಿ ಮೇಲೆ ಭಾರಿ ಪ್ರಮಾಣದ ಮಣ್ಣು ಕುಸಿದಿದೆ. ನಿನ್ನೆ ರಾತ್ರಿಯಿಂದಲೂ ಸಹ ಬೆಂಗಳೂರು ಮಂಗಳೂರಿಗೆ ತೆರಳತಕ್ಕಂತಹ ರೈಲುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅಲ್ಲದೆ ಅಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಗೂ ಈಗಾಗಲೇ ಆಲ್ಟರ್ನೇಟ್ ವ್ಯವಸ್ಥೆನ ಮಾಡಿ ಎಲ್ಲರೂ ಸಹ ತೆರಳಿದ್ದಾರೆ. ಆದರೂ ಸಹ ಬೆಳಗ್ಗೆವರೆಗೂ ಅವರೆಲ್ಲರೂ ಸಹ ಏನು ಒಂದು ರೈಲ್ವೆ ನಿಲ್ದಾಣದಲ್ಲಿರ್ಬೋದು, ರೈಲುಗಳಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಆಗದಲೇ ಅಲ್ಲೇ ಕಾಲ ಕಳಿಬೇಕಾಯಿತು. ಇದೀಗ ಬೆಳಗ್ಗೆ ಕಾರ್ಯಾಚರಣೆ ಆರಂಭಿಸಿದಂತಹ ರೈಲ್ವೆ ಇಲಾಖೆ ಸಿಬ್ಬಂದಿಗೆ ಮಳೆ ಪದೇ ಪದೇ ಅಡಚಣೆಯನ್ನ ಉಂಟು ಮಾಡುತ್ತಿದೆ. ಯಾಕೆಂದ್ರೆ ಎಡಕುಮಾರಿ ಪಶ್ಚಿಮ ಘಟ್ಟ ಪ್ರದೇಶ, ಅಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತದೆ. ಹಾಗಾಗಿ ಪದೇ ಪದೇ ಭೂಕುಸಿತವಾಗ್ತಿದೆ. ಇನ್ನೊಂದೆಡೆ ಮೇಲಿನಿಂದ ನೀರು ರೈಲ್ವೆ ಹಳಿ ಪಕ್ಕಕ್ಕೆ ಧುಮುಕಿ ಬರ್ತಾ ಇದೆ. ಇದರಿಂದಾಗಿ ಆ ಮಣ್ಣು ರೈಲ್ವೆ ಹಳಿ ಮೇಲೆ ಬೀಳ್ತಿರೋದ್ರಿಂದ ಆ ಪ್ರದೇಶ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ಇಟಾಚಿ ಮೂಲಕ ಸಾಕಷ್ಟು ರೈಲ್ವೆ ಸಿಬ್ಬಂದಿ ಅಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ರೈಲ್ವೆ ಹಳಿ ಮೇಲೆ ಕೆಸರು ಹರಿದು ಬರ್ತಿರೋದ್ರಿಂದ ಪದೇ ಪದೇ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿದೆ. ಆದ್ರೂ ಸಹ ಮಳೆ ನಡೆಯುವ ಕಾರ್ಯಾಚರಣೆ ಮುಂದುವರೆದಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಇಂದು ಎಲ್ಲಾ ಈ ಮಾರ್ಗದ ರೈಲುಗಳನ್ನ ಬಂದ್ ಮಾಡಲಾಗಿದೆ. ಇಂದು ಸಂಜೆ ಒಳಗೆ ಏನಾರ ಮಳೆ ಪ್ರಮಾಣ ಕಡಿಮೆ ಆದರೆ ಆ ಸಂಪೂರ್ಣವಾಗಿ ತೆರವುಗೊಳಿಸಿ ಆ ನಂತರದಲ್ಲಿ ರೈಲ್ವೆ ಏನು ಓಡಾಟಕ್ಕೆ ಅನುವು ಮಾಡಿಕೊಡೋದು. ಒಂದು ವೇಳೆ ಇದೇ ಪ್ರಮಾಣದಲ್ಲಿ ಮಳೆ ಮುಂದುವರೆದ್ರೆ ಮತ್ತೆ ಮಣ್ಣು ಕುಸಿತ ಆಗುವಂತ ಒಂದು ಆತಂಕ ಇದೆ. ಹಾಗಾಗಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ರೈಲುಗಳನ್ನ ಬಂದ್ ಮಾಡಿದ್ದಾರೆ. ಅಲ್ಲದೆ ಸ್ಥಳದಲ್ಲೇ ಸಹ ಇಟಾಚಿಗಳು ಹಾಗೂ ತಕ್ಷಣವೇ ಮಣ್ಣನ್ನು ಒತ್ತೊಯ್ಯಲಿಕ್ಕೆ ಅಲ್ಲಿ ಏನು ಕೆಲವು ವಾಹನಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆದ್ರೆ ಮಳೆ ಬರ್ತಾ ಇರೋ ಕಾರಣದಲ್ಲಿ ಅವರು ತಕ್ಷಣವೇ ಏನು ತೆರವು ಮಾಡಿದಂತಹ ಮಣ್ಣನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಲಾಗ್ತಾ ಇದೆ. ಹಾಗಾಗಿ ನಿರಂತರವಾಗಿ ಈ ಕಾರ್ಯಾಚರಣೆ ಮುಂದುವರೆದಿದ್ದು ಸಂಪೂರ್ಣವಾಗಿ ರೈಲ್ವೆ ಹಳಿ ಮೇಲೆ ಬಿದ್ದಿರ್ತಕ್ಕಂಥ ಮಣ್ಣು ಹಾಗೂ ಕೆಸರನ್ನ ತೆರವುಗೊಳಿಸಿದ ನಂತರ ಪರೀಕ್ಷಾರ್ಥಿತೆಗೂ ಒಂದು ರೈಲನ್ನ ಚಲಾಯಿಸಿ ಆ ಬಳಿಕ ಏನು ಎಲ್ಲಾ ಈ ಮಾರ್ಗದ ರೈಲುಗಳನ್ನ ಓಡಾಟ ಮಾಡ್ಲಿಕ್ಕೆ ಅನುವು ಮಾಡ್ಕೊಡ್ಲಿಕ್ಕೆ ಈಗಾಗಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ತೀರ್ಮಾನವನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.